ವೀಕ್ಷಕರೇ, ಬದುಕೇ ಹಾಗೆ. ಅದು ಯಾರನ್ನು ಯಾವಾಗ ಎಲ್ಲಿ ಬೇಕಾದರೂ ಕರೆದುಕೊಂಡು ಬಂದು ನಿಲ್ಲಿಸುತ್ತದೆ. ನಾನು ಅಂತ ಮೆರೆಯುವವರನ್ನ ನಡು ಬೀದಿಗೆ ಬಿಡಬಹುದು. ಇದಕ್ಕೆ ದರ್ಶನ್ ಸದ್ಯದ ಅತ್ಯುತ್ತಮ ಉದಾಹರಣೆ. ಹಣದ ಅಮಲು, ಅಳತೆಗೂ ಮೀರಿದ ಜನಪ್ರಿಯತೆ, ಸುತ್ತಲೂ ಮೊಳಗುವ ಜೈಕಾರದ ನಶೆಯಲ್ಲಿ ತೂರಾಡಿ ವಾಲಾಡಿ ಸದ್ಯಕ್ಕೆ ದರ್ಶನ್ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ. ಮನುಷ್ಯರಿಗಿಂತ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿರುವ ಈ ವ್ಯಕ್ತಿಯ ಪರ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತನಾಡಿದ್ದು ಹೊರತುಪಡಿಸಿದ್ರೆ ಬಹುತೇಕರು ಅಂತರ ಕಾಪಾಡಿಕೊಂಡಿದ್ದಾರೆ. ಹೀಗಿರುವಾಗ ಕಂಬಿ ಹಿಂದೆ ಇರುವ ಮೆಜೆಸ್ಟಿಕ್ ದಾಸನನ್ನ ಸಂತೃಪ್ತಿಗೊಳಿಸಲು ಓಲೈಸಿಕೊಳ್ಳಲು ಕನ್ನಡ ಚಿತ್ರರಂಗದ ಮಾತೃ ಸಂಸ್ಥೆಯಾದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಅಲ್ಲಿನ ಪದಾಧಿಕಾರಿಗಳು 5 ಲಕ್ಷ ರೂಪಾಯಿಯ ಚೆಕ್ ಅನ್ನ ಮೃತ ರೇಣುಕಾಸ್ವಾಮಿಯ ಕುಟುಂಬದ ಕೈಗಿಟ್ಟು ಬಂದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸದ್ಯದ ಚರ್ಚಿತ ವಿಷಯ. ಯಾಕೆಂದ್ರೆ ಹತನಾದ ರೇಣುಕಾಸ್ವಾಮಿ ಏನು ಚಿತ್ರರಂಗಕ್ಕೆ ಸಂಬಂಧಿಸಿದವನಲ್ಲ. ಯಾರನ್ನೇ ಆಗಲಿ ಕೊಲ್ಲುವುದು ಈ ದೇಶದ ನೀತಿಯಲ್ಲ. ಹಾಗಂತ ಬಡಿಸಿಕೊಂಡು ಸತ್ತವನು ದೇಶ ಕಾಯುವ ಯೋಧನಂತೂ ಅಲ್ಲ. ಸಿಕ್ಕ ಹೆಣ್ಣು ಮಕ್ಕಳಿಗೆ ಪೋಲಿ ಮೆಸೇಜು, ಗಲೀಜ್ ಫೋಟೋಗಳನ್ನ ಕಳಿಸುತ್ತಿದ್ದ ಎನ್ನುವ ಆರೋಪ ಇವನ ಮೇಲಿದೆ. ಇನ್ನು ರೇಣುಕಾಸ್ವಾಮಿಯ ಜೀವ ತೆಗೆದಿದ್ದು ವೈಯಕ್ತಿಕ ದ್ವೇಷ. ರೇಣುಕಾಸ್ವಾಮಿ ಮತ್ತು ದರ್ಶನ್ಗೆ ನೇರ ಸಂಬಂಧ ಇದೆ ಹೊರತು ಕನ್ನಡ ಚಿತ್ರರಂಗದವರ ಜೊತೆ ಸಂಬಂಧ ಇಲ್ಲ. ಹಾಗಿದ್ದ ಮೇಲೆ ಯಾರ ಅನುಮತಿ ಪಡೆದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎನ್.ಎಂ. ಸುರೇಶ್ ಅವರು 5 ಲಕ್ಷ ರೂಪಾಯಿಗಳನ್ನ ದಾನ ಮಾಡಿದರೂ ಗೊತ್ತಿಲ್ಲ. ಒಂದು ವೇಳೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡುವುದೇ ಆಗಿದ್ರೆ ತಮ್ಮ ಅಕೌಂಟ್ನಿಂದ ಎಷ್ಟು ಬೇಕೋ ಎತ್ತಿಕೊಡಬಹುದಿತ್ತು. ಅದನ್ನ ಯಾರು ಪ್ರಶ್ನಿಸುತ್ತಿರಲಿಲ್ಲ. ಆದರೆ ಸುರೇಶ್ ಮತ್ತು ಸಾರಾ ಗೋವಿಂದ್ ಗ್ಯಾಂಗ್ ತುರಾತುರಿಯಲ್ಲಿ ತೆರಳಿ ಚೆಕ್ ವಿತರಿಸುವ ಕಾರ್ಯಕ್ರಮ ನಡೆಸಿದೆ. ಹೀಗಾಗಿಯೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವಿರುದ್ಧ ಅಸಮಾಧಾನದ ಅಲೆ ಎದ್ದಿದೆ. ಇನ್ನು ಚಿತ್ರರಂಗದಲ್ಲಿಯೇ ಕೆಲಸ ಮಾಡುವ ಬಡ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ, ಚಿತ್ರರಂಗದಲ್ಲಿ ದುಡಿಯುವವರ ಸಮಸ್ಯೆಗಳತ್ತ ಗಮನ ಕೊಡದೆ ಅಷ್ಟೇನು ಸಚ್ಚಾರಿತ್ರ ಇಲ್ಲದ ಯುವಕನ ಕುಟುಂಬಕ್ಕೆ ವಾಣಿಜ್ಯ ಮಂಡಳಿ 5 ಲಕ್ಷ ಹಣ ನೀಡಿದ್ದು ಸರಿಯಲ್ಲ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ಅತ್ತೆ ಒಡವೆಯನ್ನ ಅಳಿಯ ದಾನ ಮಾಡಿದ ಎನ್ನುವ ಹಾಗೆ ಚಿತ್ರರಂಗದವರಿಂದ ಕಲೆಕ್ಷನ್ ಮಾಡಿದ ದೇಣಿಗೆ ಹಣವನ್ನ ಕೊಲೆಯಾಗಿ ಸತ್ತವನ ಕುಟುಂಬಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಎನ್.ಎಂ. ಸುರೇಶ್ ಅವರು ದಾರಿ ಎರೆದು ಬಂದಿದ್ದಾರೆ. ಈ ಮೂಲಕ ಸಾಮಾನ್ಯ ಸಿನಿಮಾ ಪ್ರೇಮಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ. ಇನ್ನು ಚಿತ್ರರಂಗದವರು ಸಂಕಷ್ಟದಲ್ಲಿದ್ದಾಗ ದರ್ಶನ್ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೆ ಹೀಗೆ ಮಾಡಿದ್ದು ತಪ್ಪಿಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ. ಈ ರೀತಿ ನಡೀತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.